ವೀಕ್ಷಕರಿಗೆ ಬಹಳಷ್ಟು ವಿವರವನ್ನು ತಿಳಿಸ್ಕೊಡ್ತಾ ಇದ್ರು ರಾಶಿಗಳ ಕುರಿತಾಗಿ. ಗುರುಗಳೇ, ಈಗ ವೃಶ್ಚಿಕ ರಾಶಿಗೆ ದೋಷ ಇದೆಯಾ ಅಥವಾ ದೋಷ ಮುಕ್ತರಾಗ್ತಾರಾ? ಹೇಗಿದೆ ಅವರ ಭವಿಷ್ಯ? ಖಂಡಿತ. ಚತುರ್ಥ ಭಾವದಲ್ಲಿ ನಡೀತಾ ಇರತಕ್ಕಂಥ ಗ್ರಹಣ ತಾಯಿ ಆರೋಗ್ಯದ ಬಗ್ಗೆ ಬಹಳ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಆಸ್ತಿ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗ್ರತೆಯಿಂದ ಇರಬೇಕಾಗುತ್ತೆ. ವಾಹನ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗ್ರತೆ. ಯಾಕೆಂದರೆ ನಿಮಗೆ ಆಗಿ ಬರದೇ ಇರತಕ್ಕಂಥ ಆಸ್ತಿಯನ್ನು ವಾಹನವನ್ನು ಖರೀದಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ, ಆ ಪ್ರೇರಣೆ ಅಂತಕ್ಕಂಥದ್ದು ಬಂದುಬಿಡ್ತದೆ. ಅದರಲ್ಲೂ ಕೂಡ ಅದನ್ನು ರಕ್ಷಣೆ ಮಾಡಬೇಕು. ಗುರುದೃಷ್ಟಿನಾರು ಇರಬೇಕು. ಗುರುದೃಷ್ಟಿ ಬೇರೆ ಇಲ್ಲ. ಪಂಚಮ ಶನಿ ಕಾಟ ಮೊದಲೇ ಮಕ್ಕಳಿಂದಲೂ ಕಾಡಾಟಗಳು ಶುರುವಾಗಿರ್ತದೆ. ಪ್ರೀತಿ ವಿಶ್ವಾಸಗಳಿಗೆ ಸಮಸ್ಯೆಗಳಾಗ್ತದೆ. ಭಾವನಾತ್ಮಕವಾದಂಥ ಪೆಟ್ಟುಗಳು ಬೀಳುವಂತಹ ಸನ್ನಿವೇಶಗಳು ಬರ್ತದೆ. ದಶಮಾಧಿಪತಿಯಾದಂಥನು ಹೋಗಿಬಿಟ್ಟು ಸಹಿತ ಗ್ರಹಣಕ್ಕೊಳಗಾಗಿದ್ದಾನೆ. ಅಷ್ಟಮಾಧಿಪತಿ ಅದೇ ಗ್ರಹಣದಲ್ಲಿದ್ದಾನೆ. ಅಪಮೃತ್ಯುಗಳು ಬರುವಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು. ಆಕಸ್ಮಿಕವಾಗಿ ಎಲ್ಲೋ ಬಿದ್ದು ಪೆಟ್ಟು ಮಾಡಿಕೊಳ್ತಕ್ಕಂಥ ವಾತಾವರಣ. ರಾಷ್ಟ್ರಾಧಿಪತಿಯಾದಂಥನು ಬಲವಾಗಿದ್ದಾನೆ. ಅದು ಕ್ಷಣಿಕ, ಒಂದು 10-12 ದಿವಸ. ಮತ್ತೆ ಅದೇ ಪ್ರಭಾವವನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಅಂತಕ್ಕಂಥದ್ದು ವೃಶ್ಚಿಕ ರಾಶಿನವರು ನೋಡ್ತೀರಿ. ಆದರೆ ಅದೃಷ್ಟವಶಾತ್ ಏನಂದರೆ ಕುಟುಂಬಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರಯಗಳಾಗದಂಥ ರೀತಿಯಲ್ಲಿ ಸ್ವಲ್ಪ ರಕ್ಷಣೆ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ ವೃಶ್ಚಿಕ ರಾಶಿನವರಿಗೆ. ಹಾಗಾಗಿ ಸ್ವಲ್ಪ ಏನಾದರೂ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದಿತ್ತು ಅಂತಂದರೆ ಅರಳಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ 21 ಪ್ರದಕ್ಷಿಣೆಯನ್ನು 9 ದಿವಸ ಮಾಡೋದ್ರಿಂದ ಎಲ್ಲ ದೋಷಗಳು ಮುಕ್ತರಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಹಾಗಿದ್ರೆ ಮುಂದೆ ಧನುರಾಶಿಯ ಫಲಾಫಲ ಏನಿದೆ ಗುರುಗಳೇ? ಈಗ ಧನುಸು ರಾಶಿಗೆ ಅಧಿಪತಿ ಗುರು. ಧನುಸು ರಾಶಿಯವರಿಗೆ ಶುಭ ಫಲ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬ ಜ್ಯೋತಿಷ್ಯರು ಕೂಡ ಹೇಳ್ತಾರೆ. ನಿಜವಾಗಿ ಹೌದು. ಧನುಸು ರಾಶಿಗೆ ಯಾರಿಗೆ ರಾಹು ದಶೆ ರಾಹು ಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದೆಯೋ ಧನುಸು ರಾಶಿಯವರಿಗೆ, ಅವರಿಗೆ ಮಾತ್ರ ಕಷ್ಟ ಕಾರ್ಪಣ್ಯಗಳು ಅಧಿಕವಾಗತ್ತೆ ವಿನಃ ಈ ಧನುಸು ರಾಶಿಯವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಳ್ಳೆಯ ಫಲ. ಬಹಳಷ್ಟು ಕಷ್ಟಪಟ್ಟಿದ್ದೀರಿ ಇಷ್ಟು ದಿನ. ಇನ್ನು ಮುಂದಕ್ಕೆ ಗಜಕೇಸರಿ ಯೋಗ, ರವಿಗುರು ಯೋಗವೂ ಕೂಡ ಪ್ರಾಪ್ತಿಯಾಗ್ತಕ್ಕಂಥ ಸಾಧ್ಯತೆ, ಬಹಳಷ್ಟು ಅನುಕೂಲಗಳನ್ನು ಪಡಿತೀರಾ. ಆದರೆ ಇಲ್ಲಿ ಭಗವಂತ ಎಲ್ಲವನ್ನು ಕೊಡ್ತಾರೆ ನೋಡಿ. ಶಿವ ಎಲ್ಲವನ್ನು ಕೊಡ್ತಾನಂತೆ, ಎಲ್ಲೋ ಒಂದು ಕಡೆ ಚುಕ್ಕೆ ಇಟ್ಟಿರ್ತಾನಂತೆ. ಹಾಗೆ ನೀವು ಇಷ್ಟು ದಿನ ಕಷ್ಟಪಟ್ಟಿರ್ತಕ್ಕಂಥದ್ದು ನೀರಲ್ಲಿ ಹೋಮ ಮಾಡಿರ್ತಕ್ಕಂಥ ಒಂದು ಪರಿಸ್ಥಿತಿ. ಯಾರೋ ಹಾಡಿದ ಮಾತಲ್ಲಿ ಕಳೆದು ಬಿಡ್ತಾರೆ. ಇಷ್ಟು ದಿವಸ ಕಷ್ಟಪಟ್ಟಿರ್ತೀರಾ, ನೀನೇನು ಕಷ್ಟಪಟ್ಟೆ ಅಂತ ಹೇಳೋದು. ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಅದು ನಿಮ್ಮ ಬುದ್ಧಿಶಕ್ತಿಯಿಂದ ನೀವು ಉಪಯೋಗವನ್ನು ಮಾಡ್ಕೋಬಹುದು, ಕಳ್ಕೋಬಹುದು. ನಿಮ್ಮ ಕುಲದೇವತೆಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪ್ರತಿ ಸೋಮವಾರ ಶಿವನಿಗೆ ಅಥವಾ ದಕ್ಷಿಣಾಮೂರ್ತಿಗೆ ನಮಸ್ಕಾರವನ್ನು ಮಾಡಿ ಗ್ರಹಣದ ನಂತರ ಸ್ವಲ್ಪ ಅಕ್ಕಿ ಮತ್ತು ಅಥವಾ ಭತ್ತ ಅಥವಾ ಉದ್ದಿನಕಾಳು ಉದ್ದಿನ ಬೇಳೆಯನ್ನು ಕೃಷ್ಣಾರ್ಪಣ ಮಾಡಿ ದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆತಂಕ ಬೇಡ ಧನುಸ್ಸು ರಾಶಿಯವರಿಗೆ. ಓಕೆ, ಹಾಗಿದ್ರೆ ಮಕರ ರಾಶಿಯವರ ಫಲಾಫಲ ಏನಿದೆ? ಏನು ನಿರೀಕ್ಷೆ ಮಾಡಬಹುದು ಗುರುಗಳೇ? ಮಕರ ರಾಶಿನವ್ರಿಗೆ ಏನಾಗ್ತದೆ, ಕುಟುಂಬ ಭಾವದಲ್ಲಿ ನಡೀತಾ ಇರ್ತಕ್ಕಂಥ ಗ್ರಹಣ. ಹಾಗಾಗಿ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳಿದೆ. ಕುಟುಂಬದ ಸದಸ್ಯರ ಒಳಗಡೆ ಮನಸ್ತಾಪಗಳು ಬರುವಂಥದ್ದು. ಆರ್ಥಿಕವಾಗಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ. ಮಾತಿನಿಂದ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡಿಕೊಳ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸಂಗಾತಿ ಆರೋಗ್ಯ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಅದರಲ್ಲೂ ಕೂಡ ಹೃದ್ರೋಗ, BP ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ. ಯಾಕೆಂದರೆ ಅಷ್ಟಮ ಶನಿ ಅಂತಕ್ಕಂಥ ಅಷ್ಟಮ ರವಿ ಅಂತಕ್ಕಂಥದ್ದು, ಅದರ ಜೊತೆ ರಾಜಯೋಗ ಕೊಡಬೇಕು. ಅದು ಕೇತು ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ರಾಜಯೋಗ ಹೋಗಿ ವಿಯೋಗ ಆಗುವಂಥ ಪರಿಸ್ಥಿತಿಗಳು ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಆದರೂ ಕೂಡ ಶುಕ್ರನ ಬಲ ಚೆನ್ನಾಗಿದೆ, ಕುಜನ ಬಲ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಶನಿ ಬಲವೂ ಕೂಡ ಆ ಮಕರ ರಾಶಿನವ್ರಿಗೆ ಇರ್ತಕ್ಕಂಥದ್ದಾಗಿರೋದ್ರಿಂದ ಏನೇ ಸಮಸ್ಯೆಗಳು ಬಂದರೂ ಕೂಡ ಬೇರೆಯ ಸಹಕಾರಗಳಿಂದ ನಿಮಗೆ ಅನುಕೂಲವನ್ನೂ ಕೂಡ ಅಥವಾ ಆ ಸಮಸ್ಯೆಗಳಿಗೆ ಒಂದು ರಕ್ಷಣಾತ್ಮಕವಾದಂಥ ವ್ಯವಸ್ಥೆಯೂ ಕೂಡ ಆಗುವಂಥ ಸಾಧ್ಯತೆಗಳಿರೋದ್ರಿಂದ ಆತಂಕ ಬೀಳುವಂಥ ಅವಶ್ಯಕತೆಗಳೇನಿಲ್ಲ. ಸಾಧ್ಯವಾದಷ್ಟು ಕೂಡ ಗಣಪತಿಯ ಆಲಯಕ್ಕೆ ಅಥವಾ ಗಣಪತಿಗೆ ಬಿಳಿ ಎಕ್ಕದ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಸೂಕ್ತ ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ. ಓಕೆ, ಕುಂಭರಾಶಿಗೆ ಗ್ರಹಣ ಇರೋದ್ರಿಂದಾಗಿ ಅವರ ಮೇಲೆ ಹೇಳಿ ಕೇಳಿ ಎಫೆಕ್ಟ್ ಇದ್ದೇ ಇರುತ್ತೆ ಅಂತ ನಿಶ್ಚಯ ಮಾಡ್ಕೊಳ್ಬೇಕಾ, ಅಥವಾ ಸಮ್ಟೈಮ್ಸ್ ಗ್ರಹಣಗಳಾದಾಗ ಅವರಿಗೆ ಲಾಭಗಳಿರುತ್ತೆ ಅಂತ ಹೇಳಬಹುದಾ ಗುರುಗಳೇ? ಖಂಡಿತ. ಕುಂಭ ರಾಶಿಯಲ್ಲೇ ಗ್ರಹಣ ಅಂತಕ್ಕಂಥದ್ದು ನಡೀತಾ ಇದೆ. ಜ್ವರ ಬರೋದು ಕನ್ಫರ್ಮು. ಅದಕ್ಕೆ ಮೊದಲೇ ನೀವು ತಯಾರಿಯನ್ನು ನಡೆಸ್ಕೊಳ್ತಕ್ಕಂಥ ಕೆಲಸ. ಅದಕ್ಕೆ ಪ್ರತಿಯೊಬ್ಬ ಜ್ಯೋತಿಷ್ಯರು ಪರಿಹಾರವನ್ನು ನಿಮಗೆ ಹೇಳ್ತಕ್ಕಂಥದ್ದು. ಯಾರ್ಯಾರು ಕುಂಭರಾಶಿಯವರಿದ್ದೀರೋ ಬಹಳಷ್ಟು
ಈಗಾಗಲೇ ತತ್ತರಿಸ್ತಾ ಇದ್ದೀರಾ. ಯಾಕೆಂತಂದರೆ ಜನ್ಮದಲ್ಲಿ ಶನಿ ಇದ್ದ, ಈಗ 2ನೇ ಮನೆ ಶನಿ, ಇನ್ನೂ ಏಳರಾಟ ಶನಿ ಕೂಡ ನಿಮಗೆ ಬಿಡುಗಡೆ ಆಗಿಲ್ಲ. ಈಗಲೇ ಬಹಳಷ್ಟು ಆರ್ಥಿಕ ಪರಿಸ್ಥಿತಿ. ಚಂದ್ರಮ ಮನಸೋ ಜಾತಃ, ನೋಡಿ ಚಂದ್ರ ಮನಸ್ಕಾರಕ, ಜಲಕಾರಕ. ನಮ್ಮ ಶರೀರದಲ್ಲಿ ವಾಟರ್ ಲೆವೆಲ್ ಅಂತಕ್ಕಂಥದ್ದಿದೆ. ಅದು ಕಮ್ಮಿ ಆಯಿತು ಅಂತ ಅಂದರೆ ನಮ್ಮ ಬುದ್ಧಿಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದೇ ಗೊತ್ತಿಲ್ಲ ನಮಗೆ. ಮನಸ್ಸಿನಲ್ಲಿ ಭಾವನೆಗಳು ಅಂತಕ್ಕಂಥದ್ದು, ಯಾವ ರೀತಿ ಭಾವನೆಗಳು ಬರುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ನಾವೇನು ಮಾತಾಡ್ತಾ ಇದ್ದೀವಿ ಅಂತ ಕೆಲವೊಮ್ಮೆ ನೀವು ನೋಡ್ಬೋದು, ಅಯ್ಯೋ ಯಾವುದೋ ಟೆನ್ಷನ್ನಲ್ಲಿ ಏನೋ ಮಾತಾಡ್ಬಿಟ್ಟೆ ಅಂತ ಅಪಾಲಜಿ ಕೇಳಿರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದೀರಾ. ಅದನ್ನೇ ಹೇಳೋದು, ಚಂದ್ರ ಮನಸ್ಕಾರಕ, ಜಲಕಾರಕ. ನಮ್ಮ ಶರೀರದಲ್ಲಿ ವಾಟರ್ ಲೆವೆಲ್ ಅಂತಕ್ಕಂಥದ್ದು ಏನಿದೆಯೋ ಅದು ಸರಿಯಾಗಿ ಲೆವೆಲ್ ಆಗಿರಬೇಕು. ಅದಕ್ಕೋಸ್ಕರನೇ ಬಹಳಷ್ಟು ಜನ ಏನು ಮಾಡ್ತೀರಾ, ಕುಂಭರಾಶಿಯವರು ಈಗಾಗಲೇ ಆರ್ಥಿಕ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟಿದ್ದೀರಾ, ಸಾಲ ಸೂಲಗಳನ್ನು ಮಾಡ್ಕೊಂಡಿದ್ದೀರಾ, ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ವಿಘ್ನಗಳನ್ನು ಅನುಭವಿಸಿದ್ದೀರಾ. ಆದರೆ ಧೃತಿಗೆಡ್ತಕ್ಕಂಥದ್ದು ಬೇಡ. ದೋಷ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಆದರೆ ನಿಮ್ಮ ಕೈಯಲ್ಲಿದೆ ದೋಷ ಪರಿಹಾರ. ಪ್ರಾಯಶ್ಚಿತ್ತ ಹೋಮಗಳು ಅಂತಕ್ಕಂಥದ್ದು ನಡೆಯುತ್ತೆ. ಆ ಪ್ರಾಯಶ್ಚಿತ್ತ ಹೋಮದಲ್ಲಿ ಇಲ್ಲ, ಬೇಡ, ಸಾಮೂಹಿಕವಾಗಿ ಮಾಡೋದು ಬೇಡ. ನಿಮ್ಮ ಮನೆಯಲ್ಲೇ ಕೂತು ನೀವೇ ಆಧ್ಯಾತ್ಮಿಕತೆಯನ್ನು ಇಟ್ಕೊಂಡಿದ್ರೆ ಅಗ್ನಿಮುಖವನ್ನು ಮಾಡಿ ದೇವರುಗಳಿಗೆ ಹವಿಸ್ಸನ್ನು ಕೊಡಿ. ದೋಷ ಪ್ರಾಯಶ್ಚಿತ್ತ ಹವಿಸ್ಸನ್ನು ಕೊಟ್ಟಾಗ ದೋಷ ಪ್ರಮಾಣ ಕಮ್ಮಿ ಆಗುತ್ತೆ ಅಂತ ಹೇಳುತ್ತೆ ಖಂಡೋಪನಿಷತ್ತು. ಅದಕ್ಕೋಸ್ಕರನೇ ಅಗ್ನಿಮುಖ ಅಂತ ಕರೀತಕ್ಕಂಥದ್ದು. ಆದರೆ ಜಪ ತಪಗಳನ್ನು ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಅದರಲ್ಲೂ ಈ ಚಂದ್ರಗ್ರಹಣದ ಒಂದು ಶ್ಲೋಕ, ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭಮರ್ತತಃ ಚಂದ್ರಗ್ರಹೋ ಪರಾಗೋತ್ತ ಗ್ರಹ ಪೀಡಾಂ ವ್ಯಪೋಹತು. ಈ ಒಂದು 6 ಲೈನ್ ಮಂತ್ರ ಇದೆಯಲ್ಲ, ಇದನ್ನು ಒಂದು ಬಿಳಿ ಹಾಳೆ ಮೇಲೆ ಬರಕೊಂಡು ಗ್ರಹಣ ಸ್ಪರ್ಶಕ್ಕೆ ಮೊದಲೇ ಶುಚಿರ್ಭೂತರಾಗಿ ದೇವರ ಮನೆಯಲ್ಲಿ ಕೂತು ಜಪವನ್ನು ಮಾಡಿ, ಗ್ರಹಣ ಮೋಕ್ಷದವರೆಗೂ ಜಪವನ್ನು ಮಾಡಿ, ನಂತರ ಸ್ನಾನ ಮಾಡಿ, ನಂತರ ನಿದ್ರೆ ಮಾಡಬೇಡಿ. ಮಾರನೇ ದಿನ ಶುದ್ಧ ಬಿಂಬ ದರ್ಶನವಾದ ನಂತರ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ದೇವಾಲಯಕ್ಕೆ ಹೋಗಿ ಸ್ವಲ್ಪ ಅಕ್ಕಿ ಮತ್ತು ಉದ್ದಿನ ಬೇಳೆ ವ್ಯವಸ್ಥಿತವಾಗಿ ಕೃಷ್ಣಾರ್ಪಣ ಶಿವಾರ್ಪಣವನ್ನು ಮಾಡಿ ದಾನವನ್ನು ಕೊಡಿ. ಸಾಧ್ಯವಾದರೆ ಅನಾಥ ಮಕ್ಕಳಿಗೆ ಉದ್ದಿನ ಬೇಳೆ, ಅನ್ನ, ಪುಳಿಯೋಗರೆ ಏನಾದರೂ ಒಂಚೂರು ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಬರ್ತಕ್ಕಂಥ ದೋಷ ಪ್ರಮಾಣ ಕಮ್ಮಿ ಆಗುತ್ತೆ. ಓಕೆ ಗುರುಗಳೇ, ಈಗ ಸಾಮಾನ್ಯವಾಗಿ ಈ ಗ್ರಹಣ ಅಂತ ಅಂದಾಗ ಅಥವಾ ಅಮಾವಾಸ್ಯೆ ಹಿಂದೆ ಮುಂದೆ ದಿನ ಕೂಡ ಯೋಚನೆ ಮಾಡ್ತಾರೆ ಏನೇ ಕೆಲಸ ಮಾಡಬೇಕಾದ್ರೂ. ಅದೇ ರೀತಿಯಾಗಿ ಈಗ ಕುಂಭಕ್ಕೆ ಗ್ರಹಣ ಇರೋದ್ರಿಂದ ಮುಂದೆ ಇರುವಂತಹ ಮೀನರಾಶಿಗೆ ಎಫೆಕ್ಟ್ ಏನು, ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ವ್ಯಯಭಾವದಲ್ಲಿ ನಡೀತಾ ಇರ್ತಕ್ಕಂಥ ಗ್ರಹಣ, ಹಾಗಾಗಿ ಸ್ವಲ್ಪ ಮೋಕ್ಷದ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಮೋಕ್ಷ ಅಂದಾಗ ಎಲ್ಲವನ್ನೂ ಕೂಡ ಕಳೆದುಕೊಳ್ತಕ್ಕಂಥ ಸ್ಥಿತಿಯೋ ನಷ್ಟವಾಗುವಂಥ ಒಂದು ಪರಿಸ್ಥಿತಿಯೋ, ಮೋಕ್ಷ ಅಂದರೆ ಬೇರೆ ರೀತಿಯಲ್ಲ, ತಪ್ಪು ಅರ್ಥ ಕಲ್ಪಿಸುವಂಥ ಅವಶ್ಯಕತೆಗಳಿಲ್ಲ. ಮಾಡದಂಥ ವ್ಯವಹಾರಕ್ಕೆ ಮೋಕ್ಷ ಬೀಳುವಂಥ ಸಂದರ್ಭಗಳು ಬರುವುದು, ಅಂದರೆ ಯಥೇಚ್ಛವಾದಂಥ ನಷ್ಟಗಳಾಗುವಂಥ ಪರಿಸ್ಥಿತಿಗಳನ್ನು ತಂದುಕೊಳ್ಳಬಹುದು. ಅದರಲ್ಲೂ ಕೂಡ ಜನ್ಮಶನಿ ಬೇರೆ ಇರ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಗ್ರಹಣವೂ ಕೂಡ ನಿಮಗೆ ಇನ್ನಷ್ಟು ಎಫೆಕ್ಟ್ ಕೊಡ್ತಾ ಇರ್ತವಂಥದ್ದು, ಗುರುಬಲ ಇಲ್ಲದೇ ಇರತಕ್ಕಂಥ ಒಂದು ಪರಿಣಾಮವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ನಷ್ಟಗಳು ಜಾಸ್ತಿ ಆಗುವಂಥದ್ದು. ಇನ್ವೆಸ್ಟ್ ಮಾಡುವಂಥವ್ರು, ಹೊಸ ಉದ್ಯಮವನ್ನು ಪ್ರಾರಂಭ ಮಾಡುವಂಥವ್ರು, ಅಥವಾ ಸ್ಥಿರಾಸ್ತಿ ಖರೀದಿ ಮಾಡುವಂಥವ್ರು, ಅಥವಾ ಯಾವುದಾದ್ರು ಮುಖ್ಯವಾದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಣ ಹೂಡಿಕೆ ಮಾಡಬೇಕು ಅನ್ನೋ ರೀತಿಯಲ್ಲಿರುವಂಥವ್ರಿಗೆ, ಅದರಲ್ಲೂ ಕೂಡ ಷೇರು ಮಾರುಕಟ್ಟೆ ಅಥವಾ ಕಮಿಷನ್ ಬೇಸಿಕ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನೋ ಪ್ರಯತ್ನವನ್ನು ಮಾಡ್ತಾ ಇದ್ರಿ, ಸ್ವಲ್ಪ ನಷ್ಟಗಳಾಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಮತ್ತು ದುಸ್ವಪ್ನಗಳು ಅಂತಕ್ಕಂಥದ್ದು ನಿಮಗೆ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಾದಂಥ ವಾತಾವರಣಗಳುಂಟು. ಆದರೆ ಕುಜನ ಬಲ ಸ್ವಲ್ಪ ತಾತ್ಕಾಲಿಕವಾದಂಥ ರಕ್ಷಣೆ ಇರೋದರಿಂದ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಹಣಕಾಸು ಅಂತಕ್ಕಂಥದ್ದು ಆ ಸಂದರ್ಭಕ್ಕೆ ಒದಗಿ ಬರುವಂಥ ಸನ್ನಿವೇಶವಂತೂ ಕೂಡ ಇರ್ತದೆ. ಆ ಒದಗಿ ಬರುವಂಥ ಸನ್ನಿವೇಶ ಇರೋದ್ರಿಂದಲೇ ಅದನ್ನೇನಾದ್ರು ಬೇರೆ ಕಡೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ ಅಲ್ಲಿ ನಷ್ಟವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಬರಬಹುದು. ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ, ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ, ವಿದ್ಯಾಭಂಗ ಅಥವಾ ವಿದ್ಯಾಭ್ಯಾಸದಲ್ಲಿ ತೊಡಕುಗಳನ್ನು ಎದುರಿಸ್ತಕ್ಕಂಥ ವಾತಾವರಣಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ತಾಯಿಯೊಂದಿಗೆ ಕಲಹವನ್ನು ಮಾಡಿಕೊಳ್ಳತಕ್ಕಂಥ ವಾತಾವರಣಗಳು ಬರ್ತದೆ. ಆದರೂ ಕೂಡ ಅದೃಷ್ಟವಶಾತ್ ನಿಮಗೆ ಉದ್ಯೋಗದ ವಿಚಾರಗಳಿಗೆ ಮಾತ್ರ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಯನ್ನು, ಅಂದರೆ ಎಲ್ಲರೂ ಕಂಪನಿಗಳಲ್ಲಿ ಕೆಲಸ ಕಾರ್ಯಗಳು ಮಾಡುವಂಥವರಿಗೆ, ಸಂಬಳದ ಆಧಾರದ ಮೇಲೆ ಕೆಲಸವನ್ನು ಮಾಡುವಂಥವರಿಗೆ ಮಾತ್ರ ಯಾವುದೇ ತೊಂದರೆ ತಾಪತ್ರೆಗಳಾಗದಂಥ ರೀತಿಯಲ್ಲಿ ಸ್ವಲ್ಪ ವ್ಯವಸ್ಥೆಗಳಿದೆ ಅನ್ನೋ ರೀತಿಯಾದಂಥ ವಾತಾವರಣಗಳಿದೆ. ಮೀನರಾಶಿನವರಿಗೆ ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಇದಕ್ಕೆಲ್ಲ ಏನು ಮಾಡ್ಕೊಳ್ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ನೋಡಿದಾಗ, ಸಾಧ್ಯವಾದಷ್ಟು ಕೂಡ ಅಮ್ಮನವರ ದೇವಸ್ಥಾನದಲ್ಲಿ ಒಂದು ಏನು ಬಿಳಿಯ ಪುಷ್ಪ ಅಂತಕ್ಕಂಥ ರೀತಿಯಲ್ಲಿ ಏನು ಕರಿತೀವಲ್ಲ, ಯಾವುದಾದ್ರೂ ಆಗಿರ್ಬೋದು, ಬಿಳಿಯ ಪುಷ್ಪದಿಂದ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ. ಯಾವುದೋ ಒಂದೊಂದು ಮಾಡೋದಕ್ಕಾಗೋಲ್ಲ ಅನ್ನುವಂಥವ್ರು ಸಾಧ್ಯವಾದರೆ ಉದ್ದಿನ ಬೇಳೆ, ಅಕ್ಕಿ, ಬಿಳಿ ಬಟ್ಟೆ,
ಮತ್ತು ಬೂದು ಬಣ್ಣದ ಬಟ್ಟೆಯನ್ನು ಅದರಲ್ಲಿ ಇಟ್ಟು ಪೂಜೆಯನ್ನು ಮಾಡಿಬಿಟ್ಟು ಅದನ್ನು ಯಾವುದಾದ್ರು ದೇವಸ್ಥಾನಕ್ಕೆ ದಾನವನ್ನು ಕೊಡ್ತಕ್ಕಂಥದ್ದು. ಇದನ್ನು ಯಾವ ರಾಶಿಗಳವರು ಕೂಡ ಮಾಡಬಹುದು, ಅದನ್ನು ಮಾಡಬಹುದು, ಮಾಡಿ. ಓಕೆ.